ಬಗ್ಗೆ ಒಂದು ಟೀಕೆ ಬಂದಿತ್ತು. ಏನ್ರಿ ಅವನು ಪಿ ಯು ಸಿ ಪಾಸ್ ಆಗಿಲ್ಲ? ನನ್ನ ಪಿ ಯು ಸಿ ಪಾಸ್ ಅಷ್ಟೇ. ಪಿ ಯು ಸಿ ಪಾಸ್ ಅಷ್ಟೇ. ಓಕೆ. ನಾನು ಈಗಲೂ ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ನೀವು ನಿಂತಿದ್ದೇ ಒಬ್ಬ ಡಾಕ್ಟ್ರ್ ವಿರುದ್ಧ, ಡಾಕ್ಟ್ರನ್ನು ಸೋಲಿಸ್ತೀರಿ, ಒಂದು ಡೈಲಾಗ್ ಬರುತ್ತೆ, ಅವ್ನು ಪಿ ಯು ಸಿ ಪಾಸ್ ಆಗಿದ್ದಾನೆ, ಪಿ ಯು ಸಿ ಕಲ್ತಿರೋದು ಅಂತ. ಬಟ್ ನೀವೊಂದು ಡೈಲಾಗ್ ಹೇಳ್ತೀರಿ, ಅವರು MBBS ಮಾಡಿರ್ಬೋದು, ಆದರೆ ನಾನು 100 MBBS ಹುಡುಗರನ್ನ ರೆಡಿ ಮಾಡಿದ್ದೀನಿ. ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಮಾತನ್ನು ಮೆಡಿಕಲ್ ಮಿನಿಸ್ಟ್ರಾ ಮೆಡಿಕಲ್ ಮೇಸ್ಟ್ರಾ ಅಂತ ಹೌದು, ಮೆಡಿಕಲ್ ಒಂದು ಡೈಲಾಗ್ ಪಾಪ್ಯುಲರ್ ಆಯ್ತು, ಯಾವಡ್ರಾ ಬುಜ್ಜಿ ಮಮ್ಮಲ್ ನಾಪೇವಾಡು ಅಂತ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಂತ ದುರ್ಗತಿ ಬಂದ್ಬಿಟ್ಟೈತೆ. ಕನ್ನಡ, ತಮಿಳು, ತೆಲುಗು, ಹಿಂದಿನ ಚೋಚೋ ಮಾಡ್ಕೊಂಡ್ ಮಾತಾಡೋದು ನಮ್ ಜನಕ್ಕೆ ಸೋಕಿ ಆಗೋಗ್ಬಿಟ್ಟೈತೆ. ಹಿಂಗಾಗೋಗ್ಬಿಟ್ರೆ ಒಂದಿನ ನಮ್ಮ ಮಕ್ಕಳು ಕನ್ನಡನ ಕರ್ನಾಟಕದಲ್ಲಿ ಬೂದ್ಗನ್ನಡಿ ಹಾಕೊಂಡು ಹುಡುಕ್ಬೇಕು. ಒಂದು ಮೆಡಿಕಲ್ ಮಿನಿಸ್ಟ್ರಾ ಮೆಡಿಕಲ್ ಮೇಸ್ಟ್ರಾ, ಆಗರ್ಭ ಶ್ರೀಮಂತನ ಅನಾಥ ಹುಡುಗನ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ಪಿ ಯು ಸಿ ಆದಮೇಲೆ ನಾನು ಪಿ ಯು ಸಿಲಿದ್ದಾಗ ನನ್ನ ತಂದೆ ತಾಯಿ ತೀರೋದ್ರು. ನನಗೆ ಬ್ಲ್ಯಾಂಕ್. ನಾನು ಇನ್ನೂ ಸೆಕೆಂಡ್ ಇಯರ್ ಎಕ್ಸಾಮ್ ಒಂದು 4 months ಇತ್ತು. ನನಗೆ ಗೊಂದಲ, ನನಗೆ MBBS ಮಾಡಬೇಕು ಅಂತ ಆಸೆ ಇತ್ತು. ಬಟ್ ನನಗೆ ಅಂಥ ಒಳ್ಳೆ ರ್ಯಾಂಕ್ ಎಲ್ಲ ಬಂದಿರಲಿಲ್ಲ. ನಾನು ಅಕಾಡೆಮಿಕಲಿ ತುಂಬ ಆವ್ರೇಜ್ ಹುಡುಗ ಸರ್. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಬಟ್ ತುಂಬ ಆವ್ರೇಜ್ ಹುಡುಗ. ಕನ್ನಡದಲ್ಲಿ ಮಾತ್ರ ನನಗೆ ಔಟ್ ಆಫ್ ಔಟು, ಮಿಕ್ಕಿದೆಲ್ಲ ಸಬ್ಜೆಕ್ಟ್ಸ್ ನಾನು ಆವ್ರೇಜ್. ಪಿ ಯು ಸಿ ಆದ ನಂತರ ನಾನು ಪಿ ಯು ಸಿ ಆಗಿದ ತಕ್ಷಣ ಲೆಕ್ಚರರ್ ಆಗೋದೆ. ಸೆಕೆಂಡ್ ಪಿ ಯು ಸಿ ಆದ ನಂತರ ನನಗೆ ಬದುಕಕ್ಕೊಂದು ದಾರಿ ಬೇಕಾಗಿತ್ತು. ಸೆಕೆಂಡ್ ಪಿ ಯು ಸಿ ಪಾಸ್ ಆಯಿತು ಚಿಕ್ಕಬಳ್ಳಾಪುರದಲ್ಲೇ. ನಿಮ್ದಷ್ಟೇ ಎಜುಕೇಶನ್? ಚಿಕ್ಕಬಳ್ಳಾಪುರ ನಾನು ಅಷ್ಟೇ ಮಾಡಿದ್ದೆ. 2005 ಸೆಕೆಂಡ್ ಪಿ ಯು ಸಿ ಪಾಸ್ ಆದೆ. ಪಾಸ್ ಆಗಿದ ತಕ್ಷಣ ಒಂದು 2-3 months ನಾನು ಎಲ್ಲಾದರೂ ಡಿಸ್ಟೆನ್ಸಲ್ಲಿ ಕಟ್ಕೊಂಡು IAS ಮಾಡೋಣ ಅಂತ ಕನಸಿತ್ತು. ಆಯಿತು. ಆಮೇಲೆ ನಾನೊಂದು ಟ್ಯೂಷನ್ ಸೆಂಟರ್ಗೆ ಹೋದೆ. ಅಲ್ಲಿ ಬಯಾಲಜಿ ವೇಕೆಂಟ್ ಇತ್ತು. ಬಟ್ ಇನ್ನೊಂದು ಹೇಳ್ತೀನಿ ಸರ್, ನಾನು ಸೆಕೆಂಡ್ ಇಯರಲ್ಲಿದ್ದಾಗ ನೋಡಿ, ಇದು ಗಾಡ್ ಗಿಫ್ಟೆಡ್ ಗೊತ್ತಿಲ್ಲ. ಸೆಕೆಂಡ್ ಇಯರ್ ಆದ ನಂತರ ಅಲ್ಲ, ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆಗಿ ಡಿಸ್ಟೆನ್ಸ್ ಅಲ್ಲಿ ಡಿಗ್ರಿ ಮಾಡಿ ಆಮೇಲೆ IAS ಬರೆಯೋಣ ಅಂತಿದ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೆಕೆಂಡ್ ಇಯರಲ್ಲಿ ಇದ್ದಾಗ ನಮ್ಮ ಬಯೋ ಟೀಚರು ಆರೋಗ್ಯ ವಿಚಾರದಿಂದ ಒಂದು 4 months ಬರಲಿಲ್ಲ ಸರ್. ಎಲ್ಲಿ? ನನ್ನ ಪಿ ಯು ಸಿಯಲ್ಲಿ. ಎಲ್ಲಿ? ಚಿಕ್ಕಬಳ್ಳಾಪುರದಲ್ಲಿ ಸರ್ MV ಕಾಲೇಜ್ ಅಂತ. ಆ 4 ತಿಂಗಳಿದ್ದಾಗ ನಾನೇನು ಮಾಡಿಬಿಟ್ಟೆ, ನನ್ನ ಫ್ರೆಂಡ್ಸ್ಗೆ ಬಯಾಲಜಿ 7-8 ಲೆಸನ್ ಮಾಡಿಬಿಟ್ಟೆ. ನನಗೆ ಬಯಾಲಜಿ ಬಗ್ಗೆ ಪ್ಯಾಷನ್ ಇತ್ತು. ನನ್ನ ಕ್ಲಾಸ್ಮೇಟ್ಸ್ಗೆ 8 ಬಯಾಲಜಿ ಲೆಸನ್ಸ್ ನಾನೇ ಹೇಳ್ಕೊಟ್ಟಿದ್ದು. ಫ್ಲಾಶ್ ಬ್ಯಾಕ್. ಕನ್ನಡದಲ್ಲಿ ಮಾತ್ರ ನನಗೆ ಔಟ್ ಆಫ್ ಔಟು, ಮಿಕ್ಕಿದೆಲ್ಲ ಸಬ್ಜೆಕ್ಟ್ಸ್ ನಾನು ಆವ್ರೇಜ್. ನಾನು ಸತ್ಯ ಹರಿಶ್ಚಂದ್ರ, ನಮ್ಮದು ರಘುವಂಶ. ರಘುವಂಶದ ಕಡೆಯ ಕುಡಿ ನಾನು. ಕೊಟ್ಟ ಮಾತನ್ನು ಯಾವತ್ತೂ ವಾಪಸ್ ತಗೊಳ್ಳೋದು. ಆವಾಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೌಂಡ್ ಮಾಡ್ತಾ, ಒಂದು ಪಿ ಯು ಸಿ ಹುಡುಗ ಅವನು ಬಯಾಲಜಿ ಪಾಠ ಮಾಡ್ತಾನೆ ಅಂತ. ಸರಿ, ಒಂದು ಕೋಚಿಂಗ್ ಸೆಂಟ್ರಲ್ಲಿ ಬಯಾಲಜಿ ವೇಕೆಂಟ್ ಇತ್ತು. ಆ ಕೋಚಿಂಗ್ ಸೆಂಟ್ರ್ ಓನರ್ ಕರೆದ್ರು ನನ್ನನ್ನು, ಬಯಾಲಜಿ ಪಾಠ ಮಾಡ್ತೀನಪ್ಪ ಅಂತ. ಸರ್, ದುಡ್ಡು ಎಷ್ಟು ಕೊಡ್ತೀರಾ ಸರ್ ಅಂತ. ಒಂದು ಹುಡುಗನಿಗೆ 2,000 ಫೀಸ್ ತೊಗೊತೀವಿ ಬಯಾಲಜಿಗೆ. ನಮ್ಮದು ಮೇಂಟೆನೆನ್ಸ್ ಫೀಸ್ ಎಲ್ಲ ಒಂದು 500 ರೂಪಾಯಿ ಕೊಟ್ಟು, ನೀನು ಪರ್ ಹೆಡ್ 1,500 ರೂಪಾಯಿ ಕೊಟ್ಟುಬಿಡ್ತೀವಿ. ಎಷ್ಟು ಜನ ಬಂದರೆ ಅಷ್ಟು ಜನ ಇಂಟು 1,500 ನೀನು ತಗೋ ಅಂತ. 90 ಜನ ಇದ್ದರು. ಆವತ್ತಿಗೆ 2006ಗೆ 1.5 ಲಕ್ಷ ದೊಡ್ಡ ಬಡ್ಜೆಟ್. ನಾನು ಇವತ್ತು ಕರ್ನಾಟಕದಲ್ಲಿ ಬಯಾಲಜಿ ಬ್ರಹ್ಮ ಅಂತಾರೆ, ನನಗೆ ಗೊತ್ತಿಲ್ಲ. ಅದೆಲ್ಲ ಸುಳ್ಳು ಮೇಡಮ್. ಬಯಾಲಜಿಯಲ್ಲಿ ನನಗೆ ಓಲ್ಡ್ ಇದೆ ಸರ್. ಮತ್ತೆ ನೀವೇ ಕಳಿಸ್ಕೊಟ್ಟಂತ ಒಬ್ಬ ಲಿಂಗರಾಜ್ ಹುಡುಗ ನನ್ನ ಸಬ್ಜೆಕ್ಟಲ್ಲಿ 360 ಔಟ್ ಆಫ್ 360. ಮೆಡಿಕಲ್ ಎಂಟ್ರೆನ್ಸ್ ಅಲ್ಲಿ ಬಯಾಲಜಿಯಲ್ಲಿ ನಾನೊಂದು ಹೇಳ್ಬಿಡ್ತೀನಿ. ಲಿಂಗರಾಜ್ ಅನ್ನೋಂಥ ಹುಡುಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಒಂದು ಮೆಸೇಜ್ ಹಾಕಿರ್ತಾನೆ, ಅಂದರೆ ಪಿ ಯು ಸಿ ಆಗಿರುತ್ತೆ, ನನಗೆ ನೀಟ್ ಕೋಚಿಂಗ್ ಬೇಕು ಅಂತೇಳಿ. ಆಗ ನಮ್ಗೆ ಸಿಕ್ಕೋದೆ ಪ್ರದೀಪ್ ಈಶ್ವರ್. ನಾನು ಹೇಳಿದ್ನಲ್ಲ, ನಾನು ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೆ ಅಂತ. ಪ್ರದೀಪ್ ಈಶ್ವರ್ ಸಿಗ್ತಾರೆ. ಪ್ರದೀಪ್ ಈಶ್ವರ್ ಆ ಥರನ ಅದೇ 360 ಆಫ್ಟರ್ 360 ಬರುತ್ತೆ. ಈಗ ಅವನು ಡಾಕ್ಟ್ರ್, ಅಂದರೆ ಕಲಿತಾ ಇದ್ದಾನೆ, ಸೆಕೆಂಡ್ ಇಯರ್ MBBS ಮಾಡ್ತಾ ಇದ್ದಾನೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆ ಥರ ನನ್ನ ಸ್ಟೂಡೆಂಟ್ಸ್ ಇವತ್ತು US ಅಲ್ಲಿದ್ದಾರೆ, UK ಅಲ್ಲಿದ್ದಾರೆ, ದೊಡ್ಡ ದೊಡ್ಡ ಕಂಟ್ರೀಸ್. ನೀವು ಎಷ್ಟು ಡಾಕ್ಟರ್ಗಳನ್ನು ರೆಡಿ ಮಾಡಿದ್ದೀರಿ ಈಗ ಸರ್? ನಾನು ಟೀಚ್ ಒಂದು 5,000 ಮಂದಿ ಇದ್ದಾರೆ ಸರ್. ಆಮೇಲೆ ಎಷ್ಟು ಇಂಜಿನಿಯರ್ಸು? ತುಂಬ ಜನ ಸರ್. ಅಂದರೆ ನಾನು ಆವಾಗ PCMBನೂ ಪಾಠ ಮಾಡ್ತಿದ್ದೆ. 1000 ಜನ ಇಂಜಿನಿಯರ್ಸ್ ಇದ್ದಾರೆ. ಈ ಒಂದು 5 ವರ್ಷದಿಂದ ನಾನು ಫೋಕಸ್ಡಾಗಿ ಮೆಡಿಕಲ್ ಹುಡುಗರಿಗೆ ಟಾರ್ಗೆಟ್ ಮಾಡಿ ಪಾಠ ಮಾಡ್ತಿದ್ದೀನಿ. ಬಟ್ ನೀವು ಯಾವತ್ತೂ ಪ್ರಯತ್ನ ಪಟ್ಟಿಲ್ವ MBBS ಮಾಡ್ತೀನಿ ಅಂತ? ಸರ್, ಅಂದರೆ ಆವಾಗ ಏನಾಯಿತು ಅಂದರೆ ಸರ್, ನಾನು ಮನೆಯಲ್ಲಿ ಕನ್ವಿನ್ಸ್ ಮಾಡೋಕ್ಕೆ ಹೋದರೆ ಅಪ್ಪ ಅಮ್ಮ ತೀರೋಗಿದ್ರು, ಮನೇಲಿ ಬಡತನ ಇತ್ತು. ಮನೇಲಿ ಅವತ್ತು ರಿಲೇಟಿವ್ಸ್ಗೆ ನಾನು ಕನ್ವಿನ್ಸ್ ಮಾಡೋ ಶಕ್ತಿ ನನಗೂ ಇರಲಿಲ್ಲ, ಒಂದು ಹೆದರಿಕೆ ಇತ್ತು. ಊಟ ಇಟ್ಟು ಸಾಕೋದೇ ದೊಡ್ಡದಿತ್ತು. ಸಂದರ್ಭ ಹಂಗೆ ಬಂತು. ಬಟ್ ನಾನು ಸಕ್ಸಸ್ ಆದೆ ಸರ್. ಆದಮೇಲೆ ಅಕಾಡೆಮಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಅರ್ಥ ಆಯಿತು ಅನಿಸುತ್ತೆ.
ನೀವು ಬೆಂಗಳೂರಲ್ಲಿ ಸೆಂಟರ್ ತೆರೆಯೋದಿಲ್ಲ, ಮತ್ತೆ ನಾನು ಚಿಕ್ಕಮಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಅಂದರೆ ನನ್ನ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಇಲ್ಲಿ ಕಾಸ್ಟ್ಲಿ ಆಗುತ್ತೆ. ಕಾಸ್ಟ್ಲಿ ಆಗುತ್ತೆ ಅಂತ. ಅಲ್ಲಿ ಗೆದ್ದೆ ಸರ್ ನಾನು. 60 ಜನದಲ್ಲಿ 48 ಜನಕ್ಕೆ ಸೀಟ್ ಆಯಿತು. ಆವಾಗ ಸ್ವಲ್ಪ ಒಂದು 4-5 ಲಕ್ಷ ಸೇವ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದೆ ಸರ್. 4-5 ಲಕ್ಷ ಸೇವ್ ಮಾಡಿ ಫಸ್ಟ್ ನಾನು ಮಾಡಿದ ಕೆಲಸ 5 ಲಕ್ಷನೂ ಎತ್ಕೊಂಡೋಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟೆ ಸರ್. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನನ್ನ PA ಎಲ್ಲ ಭಯ ಬೀಳೋರು ಸರ್, ಏನಾದರೂ ಅಡ್ಮಿಷನ್ ಆಗಲಿಲ್ಲ ಅಂದರೆ. ಹಂಗೆ ಒಂದು 30 ಅಡ್ಮಿಷನ್ ದುಡ್ಡು ಆ್ಯಡ್ ಮೇಲೆ ಹಾಕಿದೆ. ನನಗೆ ಫಸ್ಟ್ ಇಯರ್ ಒಂದು 90ರಿಂದ 100 ಜನ ಬಂದುಬಿಟ್ರು. ಒಂದು 2-2.5 ಲಕ್ಷ ಚಾರ್ಜ್ ಮಾಡಿದೆ. ನನಗೊಂದು 2 ಕೋಟಿ ಬಿಸ್ನೆಸ್ ಆಗೋಯ್ತು. 70-80 ಲಕ್ಷ ಆ್ಯಡ್ ಕೊಟ್ಬಿಟ್ಟೆ. ಅದು ನನಗೆ ಮ್ಯಾಸಿವ್ ಟರ್ನ್. ಮತ್ತು ಅಷ್ಟು ಜನ ಹುಡುಗರನ್ನ ಇಟ್ಕೊಂಡು ನಾನು ಪಾಠ ಮಾಡಿದೆ. ಅವ್ರು ಗೆದ್ದರು, ಅವ್ರ ರಿಲೇಟಿವ್ಸ್ ರೆಫರೆನ್ಸಲ್ಲಿ ಬಂದರು. ಇವತ್ತು ಸರಿಸುಮಾರು 5,000 ಜನ ನನ್ನ ಅಕಾಡೆಮಿಯಲ್ಲಿ RR ನಗರದಲ್ಲಿ ಓದ್ತಾ ಇದ್ದಾರೆ. ಎಷ್ಟು ದುಡ್ಡಿದೆ ನಿಮ್ಮ ಹತ್ರ ಈಗ? ಸರ್ ನನ್ನ ಕಂಪನಿ ಒಂದು 200-300 ಕೋಟಿ ಟರ್ನ್ ಓವರ್ ಇರೋ ಕಂಪನಿ ಸರ್. ನಾನು ತಿಂಗಳಿಗೆ ಒಂದು 5-6 ಲಕ್ಷ ಸ್ಯಾಲ್ರಿ ತೊಗೊತೀನಿ ನಾನು ಕಂಪ್ನಿ MD ಆಗಿ. ನನ್ನ ಶ್ರೀಮತಿ ಒಂದು 3 ಲಕ್ಷ ಸ್ಯಾಲ್ರಿ ತೊಗೊತಾಳೆ. ನನ್ನ ವೈಯಕ್ತಿಕವಾಗಿ ನಾನು ಏನು ದುಡಿತೀನಿ, ಆಲ್ಮೋಸ್ಟ್ ಅಲ್ಲಿ ಸೇವ್ ಏನೂ ಮಾಡಿಲ್ಲ ಸರ್. ಇನ್ನೂ ನಾನೇನು ಸ್ವಂತ ಪ್ರಾಪರ್ಟಿ ಎಲ್ಲೂ ತೊಗೊಂಡಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.